ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಜಸ್ಟ್ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ಹಂಗೆ ಅನ್ನಿಸ್ತು, ಸುಮ್ಮನೆ ಒಂದು ರ್ಯಾಂಡಮಾಗಿ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಒಂದು 5 ನಿಮಿಷಕ್ಕೆ ಮುಂಚೆ ಅನ್ನಿಸ್ತು, ಅದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಟೈಮ್ ಇವಾಗ 7:30 ಆಗಿದೆ ಬೆಳಗ್ಗೆ. ಆ್ಯಕ್ಚುಲಿ ನಾನು 6 ಗಂಟೆಗೆ ಎದ್ದು ಸ್ವಲ್ಪ ಕೆಲಸ ಇತ್ತು. ರಾತ್ರಿ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ. ಪಾತ್ರೆ ಎಲ್ಲ ತೊಳೆದಿಟ್ಟು ಹೊಗೆ ಬಟ್ಟೆ ಎಲ್ಲ ನಮ್ಮ ಮನೇಲಿ ಮೂಲೆಲ್ಲ ಬಿದ್ದಿರುತ್ತೆ. ನನ್ನ ಮಕ್ಕಳು ಎಲ್ಲ ಬಿಸಾಕಿರ್ತಾನೆ. ನನ್ನ ಮಗ ಅಂತ ಅವನಿಗೆ ಫಸ್ಟು ಅದೆಲ್ಲ ಎತ್ಕೊಂಡು ಬಟ್ಟೆ ಎಲ್ಲ ಒಗೆಯೋಕೆ ಹಾಕ್ಬಿಟ್ಟು ಪಾತ್ರೆ ತೊಳೆದಿಟ್ಟು ಕಸ ಗುಡಿಸಿ ಇಷ್ಟು ಕೆಲಸ ಆಯಿತು. ಆಮೇಲೆ ಹಸ್ಬೆಂಡ್ನ ಏಳಿಸಿ ಅವರು ಸ್ವಲ್ಪ ಅಂಗಡಿ ಕಳಿಸ್ಬೇಕಾಗಿತ್ತು. ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಇರಲಿಲ್ಲ, ತರೋಕ್ಕೆ ಅಂತ ಕಳ್ಸೋಣ ಅಂತ ಎಬ್ಬಿಸಿ ಅವರು ಕಾಫಿ ಮಾಡಿಕೊಟ್ಟು ನನಗೆ ಕಾಫಿ ರೆಡಿ ಮಾಡಿದ್ದೀನಿ. ಈಗ ಹಾಕ್ಕೋಬೇಕು. ಇಷ್ಟು ಕೆಲಸ ಮುಗಿಸಿ ಇವಾಗ ಸುಮ್ಮನೆ ಹಾಗೆ ಒಂದು ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಡೇ ಹೆಂಗೋಗುತ್ತೆ ನನಗೂ ಗೊತ್ತಿಲ್ಲ, ಇದೇನು ವ್ಲಾಗು ಏನು ಎತ್ತ ಅಂತ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೆಂಗೋಗುತ್ತೆ ಅಂತ ಹೇಳಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ರಾತ್ರಿ ಮಲ್ಕೊಂಡಿದ್ದು ಲೇಟ್ ಆಯಿತು ನೋಡಿ, ಫೇಸ್ ಎಲ್ಲ ಒಂಥರ ಊದ್ಕೊಂಡಂಗಾಗಿದೆ. ನಿದ್ದೆನೇ ಸಾಕಾಗಲ್ಲ, ಎಷ್ಟು ನಿದ್ದೆ ಮಾಡಿದ್ರು ನಿದ್ದೆನೇ ಸಾಕಾಗಲ್ಲ ಅನಿಸುತ್ತೆ. ನಿನ್ನೆ ಅಂಗಡಿಲಿ ತುಂಬ ಕೆಲಸ ಇತ್ತು. ನಾವು ಅಂಗಡಿಯಿಂದ ಹೊರಟಾಗ್ಲೇ ಒಂದು 10:30 ಆಗೋಗಿತ್ತು. 10:30 ಹೊರಟಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು 10:45 ಹಂಗಾಯಿತು. ಬಂದು ಊಟ ಮಾಡಿ ನಾವೆಲ್ಲ ಮಲಗೋ ಅಷ್ಟರಲ್ಲಿ, ಮಕ್ಕಳೆಲ್ಲ ಮಲಗಿಸಿ ನಾವು ಮಲಗೋ ಅಷ್ಟರೊಳಗಡೆ ಒಂದು 11:45 12 ಗಂಟೆನೇ ಆಗೋಯಿತು. ಕೆಲಸ ಇತ್ತು ಅಂಗಡಿಲಿ, ಅದಕ್ಕೆ ಮಕ್ಕಳನ್ನ ಮಲ್ಕೊಂಡಿದ್ದಾರೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೆಂಗೋಗುತ್ತೆ ನೋಡೋಣ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಬೇಬಿ. ಏ ಮುದ್ದು, ಗುಡ್ ಮಾರ್ನಿಂಗ್. ಎದಳಿ. ನನ್ನ ಮಗಳು ಎದ್ಬಿಟ್ಟು ಕರೀತಾಳೆ, ಅಮ್ಮ ಬಾ ಅಂತ ಹೇಳಿ. ಅವನಮ್ಮ ಮಾತಾಡ್ಸೋದನ್ನ. ಏನು ಪಾಪು? ಅದು ಪಾಪುನಾ? ಚಿಕ್ಕ ಪಾಪು. ಮಾತಾಡ್ಸಮ್ಮ. ಮಾತಾಡ್ತಿಲ್ಲ. ಊಟ ಆಯ್ತಾ ಕೇಳು. ಊಟ ಆಯ್ತಾ ಅನ್ನೋದು, ಊಟ ಆಯಿತು ಅಂತ ಹೇಳುತ್ತೆ. ಕೇಳೋದನ್ನ. ಮಾತಾಡ್ತಿಲ್ಲ, ಹೋಗ್ಲಿ ಬೇಡ ಬಿಡು. ಹಾಯ್ ಮಾಡು. ಕೈಲಿ ಮಾಡು, ಕೈಲಿ. ಎಲ್ಲರೂ ಹೇಗಿದ್ದೀರಾ? ಕಾಫಿ ಆಯ್ತಾ? ಇಲ್ಲಿ ನೋಡು, ಆ ಕಡೆ ನೋಡ್ಕೊಂಡು ಮಾತಾಡೋದು. ಒಂದು ಪ್ಲೇನ್ ಕಿಚಿಗೆ ಇಟ್ಬಿಡು. ಎಲ್ರಿಗೂ ಪ್ಲೇನ್ ಕಿಚಿ ಕೊಡಮ್ಮ. ಅಷ್ಟೇ ಅಲ್ಲಪ್ಪ, ಅಷ್ಟೇ. ಎದ್ದ ತಕ್ಷಣ ಇವ್ರ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಆಟ ಆಡಬೇಕು ಅಲ್ಲಮ್ಮ? ಹೋಗೋಣ. ಹಾಲು ಕುಡಿಬೇಕೀಗ. ಅದು ಇರುತ್ತೆ. ಹಾಲು ಬೇಕಾ? ಅದು ಹಂಗೆ ಕೇಳ್ತಿದ್ಯಾ? ಸರಿ ಬಾ, ನಿಂಗೆ ಹಾಲು ಕೊಡ್ತೀನಿ. ಹಾಲು ಕುಡಿಬೇಕ. ಫ್ರೆಶ್ ಅಪ್ ಮಾಡಿಬಿಟ್ಟು ಹಾಲು ಕೊಡ್ತೀನಿ. ಓಕೆ. ಅದಕ್ಕೂ ಫ್ರೆಶ್ ಅಪ್ ಮಾಡೋದಾ? ಸರಿ ಮಾಡೋಣ ಬಾ. ಹಾಕೋಕ್ಕೆ ಬಂದ್ಬಿಟ್ಟಿದೆ. ಬಾ ಎದುಗಣೆ, ಲೇಟ್ ಆಯ್ತದೆ. ಬಮ್ಮ ಬಾ 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 ಬಾ. ನನ್ನ ಮಗ ಇನ್ನ ಮಲ್ಕೊಂಡವನೆ. ಅದು ಬರ್ತೀನಿ ಅಂತದ. ಹಂಗಂತ. ಸರಿ, ನಾನು ಕಾಫಿ ಹಾಕೋ ಬಂದ್ಬಿಡ್ತೀನಿ, ಆಮೇಲೆ ನಿಂಗೆ ಹಾಲು ಹಾಕ್ಕೊಡ್ತೀನಿ. ಓಕೆನಾ? ನಾನು ಕಾಫಿ ಹಾಕ್ಕೊಂಡು ಬಂದರೆ ಅವಳಿಗೂ ಕಾಫಿ ಬೇಕಂತೆ. ಅಲ್ಲಿ
ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಬಂದು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ರಾತ್ರಿ ಚಿಕನ್ ತೊಗೊಂಡು ಬಂದಿದ್ರು, ಬಟ್ ರಾತ್ರಿ ಲೇಟಾಗಿ ಹೋಗಿತ್ತು ಅಂತ ಮಾಡಿರಲಿಲ್ಲ, ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಬೆಳಿಗ್ಗೆನೇ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಕೂಡ ಅದೇ ಆಗುತ್ತಲ್ವ ಅಂತೇಳಿ ಮಾಡ್ತಿರೋದು. ಮತ್ತೆ ಮಧ್ಯಾಹ್ನ ಬಂದು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ನಾನು ಇದೇ ಥರನೇ ಮಾಡೋದು. ಬೆಳಿಗ್ಗೆ ಮಧ್ಯಾಹ್ನ ಎರಡಕ್ಕೂ ಸೇರಿಸಿ ಒಂದೇ ಸಲ ಮಾಡಿಬಿಡ್ತೀನಿ, ಯಾಕಂದರೆ ಮಕ್ಳಿಗೂ ಬಾಕ್ಸ್ಗೆಲ್ಲ ಹಾಕೋದಿರುತ್ತೆ ಅದಕ್ಕೆ. ಸೊ ಮಕ್ಳಿಗೆ ಬಾಕ್ಸ್ಗೆ ಹಾಕೋದಕ್ಕೆ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಜೊತೆಗೆ ಟೊಮೊಟೊ ರೈಸ್ ಜೊತೆಗೆ ಅವ್ರಿಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಕೊಡ್ತೀನಿ. ಮತ್ತು ನಮಗೆ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಬಾಕ್ಸ್ಗೆ ಸ್ಕೂಲ್ಗೆಲ್ಲ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ. ಇದು ಬಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಆಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹುಡುಕಿದ್ರೆ ಸಿಗುತ್ತೆ, ಬೇಕು ಅಂದರೆ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಆಗ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಬಿಡ್ಬೋದು, ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲೆಗಳನ್ನ ಯೂಸ್ ಮಾಡಲ್ಲ. ಫೈನಲಿ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ. ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಇದು 4 ಬಾಕ್ಸು ನನ್ನ ಮಗಳಿಗೆ. ಅವಳು ಬೆಳಗ್ಗೆ ಸಂಜೆ ತನಕ ಸ್ಕೂಲಲ್ಲಿ ಇರೋದ್ರಿಂದ ಅವಳಿಗೆ ಸ್ನ್ಯಾಕ್ಸು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಊಟ ಎಲ್ಲ ಇದೆ. ಅದು ನನ್ನ ಮಗನಿಗೆ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾನೆ, ಅವನಿಗೂ ಕೂಡ ಊಟ ಇದೆ. ಇದಿಷ್ಟು ಪ್ಯಾಕ್ ಮಾಡಿ ನಾನು ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಕಳಿಸ್ಬೇಕು ಅವರಿಗೆಲ್ಲ ಹಾಕಿ. ಮತ್ತು ಮನೆಯಲ್ಲಿ ತಿನ್ನೋದಕ್ಕೆ ಟೊಮೊಟೊ ರೈಸ್ ತಿನ್ನಿಸ್ಬಿಟ್ಟು ಸ್ವಲ್ಪ ಹಾಲನ್ನು ಕೂಡ ತಿನ್ನಿಸ್ದೆ. ಹಾಲನ್ನಕ್ಕೆ ಬಂದು ಹಾಲು ಚೆನ್ನಾಗಿ ಗಟ್ಟಿ ಹಾಲಲ್ಲಿ ಅನ್ನನ ಹಾಕಿ ಕುದಿಸಿ ಸಕ್ಕರೆ, ತುಪ್ಪ, ಏಲಕ್ಕಿ, ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕುದಿಸ್ತೀನಿ. ಇದ್ದರೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತೀನಿ ಮಕ್ಕಳಿಗೆ, ಆಮೇಲೆ ಇದ್ದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತೀನಿ. ಅಂದರೆ ಮಕ್ಕಳು ತಿಂತಾರೆ ಇಷ್ಟಪಟ್ಟು, ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಕೊಡ್ತೀನಿ. 3 ಥರ 4 ಥರ ಮಾಡಿಕೊಡ್ಬೇಕು ಸ್ಕೂಲಿಗೆ. ಏನು ಕೊಡೋದು, ಪ್ರತಿದಿನ ಏನು ಕೊಡೋಕ್ಕಾಗುತ್ತೆ, ಅದಕ್ಕೆ ಏನಾದರೂ ಒಂದು ಈ ಥರ ಮಾಡಿ ಕೊಡ್ತಿರ್ತೀನಿ. ಮೊದಲಾಗಿದ್ದರೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ತಿದ್ದೆ, ಬಟ್ ಇವಾಗ ಅಂಗಡಿಗೆ ಬರೋದ್ರಿಂದ ಟೈಮೇ ಸಾಕಾಗಲ್ಲ ನನಗೆ. ಅದಕ್ಕೆ ಏನಾಗುತ್ತೆ ನನ್ನ ಕೈಲಿ ಅದನ್ನು ಮಾಡಿ ಪ್ಯಾಕ್ ಮಾಡ್ತೀನಿ. ಸೊ ಫ್ರೂಟ್ಸು, ವೆಜಿಟೇಬಲ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕು ಅವಳಿಗೆ. ಹಾಕಿದ್ದೀನಿ 2 ಬಾಕ್ಸು. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಇವಾಗ ಅವಳನ್ನ ರೆಡಿ ಮಾಡಬೇಕು. ಹಸ್ಬೆಂಡ್ ಸಹ ಸ್ನಾನ ಮಾಡಿಸಿ ಕೊಟ್ಟರು. ಅವಳಿಗೆ ರೆಡಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಮಾಡು. ಹಾಯ್ ಕೈಲಿ ಅನ್ನಮ್ಮ ಎಲ್ಲ ಎಷ್ಟು ಸ್ಟೈಲ್ ತೋರ್ಸ ನಿಂದೆಲ್ಲ, ಎಷ್ಟು ಸ್ಟೈಲು ಫೇಸ್ ತೋರಿಸು ಮಗಳೇ. ಇಲ್ಲಿ ನೋಡು ಸಿಹಿ, ಇಲ್ಲಿ ನೋಡು ಕತ್ತಿತ್ತು. ತೋರ್ಸು ಮಗಳೇ ಮುಖವ, ಏನೇನಾರು ಮಾಡ್ತಿರ್ತದೆ ಇದು. ಇಲ್ಲಿ ನೋಡು, ಹಾಯ್ ಮಾಡು, ಹಾಯ್ ಮಾಡಿ. ಹಿಂಗೆ ಮಾಡು ಚಿನ್ನಮ್ಮ, ಇಲ್ಲಿ ನೋಡು, ಹಿಂಗೆ ಮಾಡಿಬಿಡು ಸಿಹಿ, ಹಿಂಗೆ ಮಾಡು, ಇಲ್ಲಿ ಮುದ್ದು. ಓ ಮಾತಾಡಲ್ಲ, ಇದು ಟೈಮ್ ಆಯಿತು. ಬಾಯ್ ಕೈಲಿ ಮಾಡಿ ಹಿಂಗೆ ಬಾಯ್. ಸ್ಕೂಲ್ಗೆ ಹೋಗ್ತಿದ್ದೀನಿ ನಾನು, ಬಾಯ್ ಬಾಯ್ ಮುದ್ದು, ಟಾಟಾ, ಐ ಲವ್ ಯು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೋದರು, ಹಸ್ಬೆಂಡು ಹೋದರು ಡ್ಯೂಟಿಗೆ, ನನ್ನ ಮಗಳು ಎಲ್ಲರನ್ನೂ ಕಳಿಸಿದ್ದಾಯಿತು. ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಸ್ನಾನ ಮಾಡಿ. ಇವಾಗ ತಿಂಡಿ ತಿನ್ಕೊಂಡು ಹೊರಡಬೇಕು. ಟೈಮು 9:45 ಆಗಿದೆ ಟೈಮ್. ಇವಾಗ ನನಗೆ ಎಷ್ಟೇ ಬೇಗ ಒಂದು 9:15 ಹೋಗಬೇಕು ಅಂದ್ಕೊಳ್ತೀನಿ, ಆಗೋದೇ ಇಲ್ಲ. 9:45 ಆಗಿಬಿಟ್ಟಿದೆ. ತಿಂಡಿ ತಿನ್ಕೊಂಡು ಹೊರಡೋದೆ. ಇವಾಗ ತಿಂಡಿಗೆ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಸೊ ಅದ್ರದ್ದು ರೆಸಿಪಿ ಥರ ಏನು ತೋರಿಸಿಲ್ಲ ನಾನು, ಯಾಕಂದರೆ ನಾನು ಅದರ ರೆಸಿಪಿ ನನ್ನ ಚಾನಲಲ್ಲಿ ಹುಡುಕಿದ್ರೆ ಸಿಗುತ್ತೆ. ಮುಂಚೆ ಹಾಕಿದ್ದೆ ಕುಕ್ಕಿಂಗ್ ಅಂತ ಹೇಳಿ, ಏನದು ಪ್ಲೇಲಿಸ್ಟಲ್ಲಿದೆ, ಸಿಗುತ್ತೆ. ಬೇಕಂದರೆ ಯಾರು ಬೇಕು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಬೋದು. ಚಿಕನ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿರುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಪೌಡರ್ ಆ ಥರದ್ದು ಏನು ಯೂಸ್ ಮಾಡಲ್ಲ, ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡು ಮಾಡೋದೆಲ್ಲ. ಚೆನ್ನಾಗಿರುತ್ತೆ. ನಾನು ಇನ್ನೂ ತಿಂದಿಲ್ಲ, ತಿನ್ನಬೇಕು. ತಿಂದ್ಬಿಟ್ಟು ಇವಾಗ ಹೊರಡ್ತೀನಿ. ಸರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವತ್ತು ಶಾಪ್ಗೆ ಹೋಗಬೇಕು. ನಿನ್ನೆ ಆರ್ಡ್ರ್ ಬಂದಿತ್ತಲ್ಲ, ಅದೇ 150 ರುಪೀಸ್ದು ಕುರ್ತೀಸ್ ಅಂತ ಹಾಕಿದ್ನಲ್ಲ, ಅದರದ್ದೆಲ್ಲ ಆರ್ಡರ್ ಬಂದಿರೋದೆಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕಿಂಗ್ ಕೆಲಸ ಜಾಸ್ತಿ ಇದೆ ಇವತ್ತು. ಪ್ಯಾಕ್ ಮಾಡಿ ಅದನ್ನೆಲ್ಲ ಪೋಸ್ಟ್ ಆಫೀಸಿಗೆ ತೊಗೊಂಡೋಗಿ ಎಲ್ಲನೂ ಪೋಸ್ಟಲ್ಲಿ ಕಳಿಸ್ಬಿಟ್ಟು ಆಮೇಲೆ ಬರಬೇಕು. ಇಷ್ಟು ಕೆಲಸ ಇದೆ ಇವತ್ತು. ಆಮೇಲೆ ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕು ಇವತ್ತು. ನೋಡೋಣ ಯಾವ್ಯಾವ ಕೆಲಸ ಹೆಂಗಾಗುತ್ತೆ ಅಂತ. ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು. ಆಗಲೇ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ತಲೆ ಸ್ನಾನ ಮಾಡಿದೆ ನಾನು, ಹಂಗಾಗಿ ಸೆಕೆ ಜಾಸ್ತಿ ಆಗ್ತಿದೆ. ಸರಿ ಬನ್ನಿ, ಇವಾಗ ತಿಂಡಿ ತಿನ್ನೋಣ. ತಿಂಡಿ ಕೂಡ ಹಾಕಿಟ್ಟಿದ್ದೀನಿ, ಬಿಸಿ ಇತ್ತು ತುಂಬ, ಅದಕ್ಕೆ ಹಾಕಿಟ್ಟೆ. ಇದು ಸ್ವಲ್ಪ ಹಾಲನ್ನು ಹಾಕ್ಕೊಂಡೆ, ನನ್ನ ಮಗಳಿಗೆ ತಿನ್ಸೋಕ್ಕೆ ಅಂತ ಹಾಕ್ಕೊಂಡಿದ್ದು. ಹಾಗೆ ಇದು ಚಿಕನ್ ಬಿರಿಯಾನಿ. ಇವಾಗ ತಿಂಡಿ ತಿನ್ಕೊಂಡು ನೋಡೋಣ. ಅಂಗಡಿಗೆ ಹೋಗ್ತಾ ಇದ್ದೀನಿ. 10 ಗಂಟೆ ಆಗೋಯ್ತು. 10 ಗಂಟೆ 10 ನಿಮಿಷ ಆಗೋಗಿದೆ. ಅಂಗಡಿಗೆ ಹೋಗ್ಬೇಕು ಇವಾಗ. ಬೇಗ ನಡ್ಕೊಂಡು ಹೋಗ್ಬಿಡೋಣ. ಅಂಗಡಿಗೆ ಬಂದೆ ನೋಡಿ, ನಡ್ಕೊಂಬರೋ ಅಷ್ಟರೊಳಗಡೆ ಕುಂಕುಮ ಎಲ್ಲ ಬಿಸಿಲಲ್ಲಿ ಹರಿದ್ಬಿಟ್ಟೈತೆ. ಅಂಗಡಿಗೆ ಬಂದು ಇಲ್ಲಿ ಹೊರಗಡೆ ಎಲ್ಲ ಬಟ್ಟೆಗಳು ಹಾಕಬೇಕು. ಇದನ್ನೆಲ್ಲ ಹಾಕಿದ್ದಾಯಿತು. ಕಾಣಿಸ್ತಿಲ್ವೇ ನಾವು.
ಎಲ್ಲ ಬಟ್ಟೆ ಎಲ್ಲ ಹೊರಗಡೆ ಎಲ್ಲ ಹಾಕೋದೆಲ್ಲ ಹೊರಗಡೆ ಹಾಕಿದ್ದಾಯಿತು. ಇವಾಗ ಕೆಲಸ ನಂದು ಮೇನ್ ಕೆಲಸ ಏನಪ್ಪ ಅಂದರೆ ನೋಡಿ, ಇಲ್ಲಿ ಇದೆಲ್ಲ ಬುಕ್ಕಿಂಗ್ ಆಗಿರೋದು ಇಲ್ಲಿದೆ. ಆಮೇಲೆ ನೋಡಿ ಇಲ್ಲೊಂದು 3-4 ಇದೆ. ಇದೆಲ್ಲ ಪ್ಯಾಕ್ ಮಾಡಬೇಕು. ಇದೆಲ್ಲನೂ ಈಗ ನೀಟಾಗಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಪೋಸ್ಟ್ ಆಫೀಸ್ ತೊಗೊಂಡೋಗ್ಬಿಟ್ಟು ಬರಬೇಕು. ಆ್ಯಂಡು ನಿನ್ನೆ ಏನಾಯಿತು ಗೊತ್ತಾ, ಯೂಟ್ಯೂಬ್ಗೂ ಕೂಡ ಈ ವಿಡಿಯೋ ಹಾಕೋಣ, ಅದು 150 ರುಪೀಸ್ ಕೊಡ್ತಿದ್ದು ಯೂಟ್ಯೂಬ್ಗೂ ಹಾಕೋಣ ಅಂದ್ಕೊಂಡೆ. ಬಟ್ ಟೈಮೇ ಸಾಕಾಗಲಿಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಮೆಸೇಜ್ಗಳು ಸ್ಟಾರ್ಟ್ ಆಯ್ತು, ನನಗೆ ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆಗಲಿಲ್ಲ ಯೂಟ್ಯೂಬ್ಗೆ ವಿಡಿಯೋ ಮಾಡೋದಕ್ಕೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಯೂಟ್ಯೂಬ್ ಅವರು ಒಂದಿಬ್ಬರು ಮೆಸೇಜ್ ಮಾಡಿದರು, ಸಿಸ್ಟರ್ ನಮ್ಗೆ ಹಾಕೇ ಇಲ್ಲ ನೀವು ವಿಡಿಯೋನ ಅಂತ. ನೆಕ್ಸ್ಟು ತರಿಸಿದಾಗ ಖಂಡಿತವಾಗ್ಲೂ ಫಸ್ಟ್ ಯೂಟ್ಯೂಬ್ಗೆ ಮಾಡಿಬಿಟ್ಟು ಆಮೇಲೆ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ತೀನಿ. ಸೊ ನೋಡಿ ಇಷ್ಟು ಬಂದಿದೆ, ಒಂದಿನದ ಆರ್ಡರ್ ಇದೆಲ್ಲ, ಒಂದಿನಕ್ಕೆ ಬಂದಿರೋದು. ಅದೆಲ್ಲ ಪ್ಯಾಕ್ ಮಾಡೋಣ ಫಸ್ಟ್. ಈಗ ಮೊದಲು ಕೆಲಸ ಅದನ್ನು ಪ್ಯಾಕ್ ಮಾಡಬೇಕು, ಆಮೇಲೆ ಮಿಕ್ಕಿದ ಕೆಲಸ ಇವತ್ತು. ಫೈನಲಿ ಎಲ್ಲ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗೀತು, ಪ್ಯಾಕ್ ಮಾಡಿದ್ದಾಯಿತು. ನೋಡಿ ಇಷ್ಟಿದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಅಪ್ಪ ಸಾಕಾಗೋಯ್ತು ನನಗೆ, ಒಬ್ಬಳೇ ಅಲ್ವಾ, ಇಲ್ಲಿ ಪೇನ್ ಬಂದುಬಿಡುತ್ತೆ ಒಂದೊಂದು ಸಲ. ಎಲ್ಲ ಮುಗೀತು. ಇವಾಗ ಇನ್ನೇನಿದ್ದೇನೆ ಪೋಸ್ಟ್ ಆಫೀಸಿಗೆ ತೊಗೊಂಡೋಗ್ಬೇಕಷ್ಟೇ. ತೋರಿಸ್ತೀನಿ ರೀ. ನೋಡಿ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಗಿದೆ. ಇಷ್ಟು ಸಿಕ್ಕಿದ್ದು ಆರ್ಡರ್ ಇದು ಒಂದೇ ದಿನದ ಆರ್ಡರ್ ಇದು. ನಾನು ಅವತ್ತೇ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ, ಇಟ್ಕೊಂಡು 3 ಡೇಸ್ ಒನ್ಸು ಕಳಿಸೋದು ಆ ಥರ ಮಾಡಲ್ಲ, ಅವತ್ತೇ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಇದೆಲ್ಲ ನಿನ್ನೆ ಆರ್ಡರು, ಇವತ್ತು ಕಳಿಸ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡೋಣ, ಫೋನ್ ಮಾಡ್ತೀನಿ ಅವರಿಗೇನೆ. ಅವ್ರೇನಾದ್ರು ಬಂದರೆ ಅವ್ರು ತೊಗೊಂಡು ಹೋಗ್ತಾರೆ, ಇಲ್ಲ ಅಂದರೆ ನಾನೇ ಹೋಗ್ಬಿಟ್ಟು ಬರ್ತೀನಿ, ಆಟೋದಲ್ಲಿ ಹೋಗಿ ಇದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿ ಬರ್ತೀನಿ. ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಗಿದೆ. ಇವಾಗ ಅದನ್ನು ತೊಗೊಂಡೋಗ್ಬೇಕಷ್ಟೇ. ಆ್ಯಂಡ್ ಇಷ್ಟೇ. ಇನ್ನು ಬೇರೆ ಕೆಲಸಗಳಿರ್ತೀವಿ ಇವತ್ತು ಅಂಗಡಿನಲ್ಲಿ. ಆ್ಯಂಡ್ ಸಾಧ್ಯ ಆದರೆ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ತೀನಲ್ಲ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಬೇರೆ ಕೆಲಸ ಇದೆ, ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದೆಲ್ಲ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ, ರಾತ್ರಿ ಲೇಟ್ ಆಯಿತು ಅಂತ. ಅದನ್ನೆಲ್ಲ ಒಂಚೂರು ಫೋಲ್ಡ್ ಮಾಡಿ ಇಟ್ಬೇಕು. ನೋಡಿ ಇಲ್ಲಿ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಮತ್ತು ಅವೈಲಬಿಲಿಟಿ ತುಂಬ ಜನ ಕೇಳ್ತಾರೆ, ಅವೈಲಬಲ್ ಏನಿದೆ ಈಗ, ಪ್ರೆಸೆಂಟ್ ಏನಿದೆ ಅಂತ. ಸ್ವಲ್ಪ ಶಾರ್ಟ್ ಕುರ್ತಾ ಸುಳ್ಕೊಂಡಿದೆ. ಸೊ ಅದನ್ನು ಲೈವ್ ಏನಾದರೂ ಸಾಧ್ಯ ಆದರೆ ಲೈವಲ್ಲಿ ಹೋಗಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು 10 ನಿಮಿಷ 1/4 ಗಂಟೆ ಅಷ್ಟು ಆದಮೇಲೆ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಅದು ಬಿಟ್ಟರೆ ಇವಾಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಅಷ್ಟರೊಳಗಡೆ ಕೆಲಸ ಮುಗಿಸ್ಕೊತೀನಿ. ಇವಾಗ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನನಗೆ ಒಂದಿಬ್ಬರು ಕೇಳಿದ್ರಿ, ಮೇಡಮ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ. ಬಟ್ ನಾನಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಗೌರ್ನಮೆಂಟ್ ಆಫೀಸ್ ಆಗಿರೋದ್ರಿಂದ ಅವ್ರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಆ ಥರ ಇರುತ್ತೆ. ಬಟ್ ಅದಕ್ಕೆಲ್ಲ ವೀಡಿಯೋಗೆ ಅಲೋ ಮಾಡ್ತಾರೋ ಇಲ್ವೋ ನನಗೂ ಗೊತ್ತಿಲ್ಲ. ನಾನು ಬೇಡ ಸುಮ್ಮನೆ ರಿಸ್ಕ್ ತೊಗೊಳ್ಳೋದೇನಕ್ಕೆ ಅಂತ ಒಳಗಡೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಮ್ಮದಂತೂ ತುಂಬಾ ಲೇಟ್ ಆಗೋಯಿತು ಹೇಳಬೇಕು ಅಂದರೆ. ಅವತ್ತು ರಶ್ ಬೇರೆ ಇತ್ತು, ತುಂಬ ರಶ್ ಇತ್ತು, ಕ್ಯೂವಲ್ಲಿದ್ವಿ. ಹಾಗೆ ನಂದಂತೂ ಸಿಕ್ಕಾಬಿಟ್ಟೆ ಲೇಟ್ ಆಯಿತು, ಯಾಕಂದರೆ ಒಂದು ಪಾರ್ಸಲ್ ಮಿಸ್ ಆಗಿ ಮತ್ತೆ ಅದನ್ನೆಲ್ಲ ಹುಡುಕಿ ಮತ್ತೆ ಅದನ್ನೆಲ್ಲ ಹಾಕಿ ಬರೋ ಅಷ್ಟರಲ್ಲಿ ಲೇಟೇ ಆಗೋಯಿತು. ನನ್ನ ಹಸ್ಬೆಂಡ್ ಕೂಡ ಊಟ ಟೈಮಿಗೆ ಬಂದರು. ಅವತ್ತು ಅವ್ರು ಬಂದಿದ್ದು ಲೇಟ್ ಆಯಿತು, 4 ಗಂಟೆ ಆಗೋಗಿತ್ತು ನಾವು ಮನೆಗೆ ಹೋಗೋದಕ್ಕೆ. ಇವಾಗ ಮನೆಗೆ ಹೋಗ್ತಿದ್ದೀವಿ ಊಟಕ್ಕೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನಾನು